ಇದು PCOS ಇದು ಒಂದು ಶಾರ್ಟ್ ಫಾರ್ಮ್ ಅಂತ ಹೇಳ್ಬೋದು. ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳಿ ಇದು ಒಂದು ಕಂಡೀಷನ್. ಇದು ಹೇಳ್ಬೇಕು ಅಂದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮು ಅಲ್ಟ್ರಾಸೌಂಡ್ ಡಿಸ್ಕ್ರಿಪ್ಷನ್ ತರಹ ಕಾಣುತ್ತೆ. ಅಂತ ಹೇಳಿದ್ರೆ ಅಲ್ಟ್ರಾಸೌಂಡ್ ಮಾಡಿದಾಗ ಓವರೀಸ್ ನಲ್ಲಿ ತುಂಬಾ ನೀರ್ಗುಳ್ಳೆಗಳು ಇರುವಂತ ಒಂದು ಕಂಡೀಷನ್, ಅದನ್ನ ಪಾಲಿಸಿಸ್ಟಿಕ್ ಓವರಿ ಅಂತ ಹೇಳ್ತೀವಿ. ಬಟ್ ಆದ್ರೆ ಇದು ಸಿಂಡ್ರೋಮ್ ಅಂತ ಹೇಳಿದಾಗ ಅದರಲ್ಲಿ ಬೇರೆ ಬೇರೆ ತರಹ ಸಿಂಪ್ಟಮ್ಸ್ ಕೂಡ ನಾವು ಕಾಣ್ತೀವಿ. ಅದರಲ್ಲಿ ಮೊದಲನಿಗೆ ಏನ್ ಬರುತ್ತೆ ಅಂತ ಹೇಳಿದ್ರೆ ಮೊದಲನೇದಾಗಿ ಏನ್ ಬರುತ್ತೆ ಅಂತ ಹೇಳಿದ್ರೆ ಒಂದು ಮುಟ್ಟು ಇರ್ರೆಗ್ಯುಲರ್ ಕಾಣುವಂತ ಒಂದು ಸಾಧ್ಯತೆ. ಇರ್ರೆಗ್ಯುಲರ್ ಮೆನ್ಸ್ಟ್ರಲ್ ಸೈಕಲ್ಸ್ ಇರುತ್ತೆ. ಅಂದ್ರೆ ಅದು ಪೀರಿಯಡ್ಸ್ ಕರೆಕ್ಟ್ ಆಗಿ ಟೈಮಿಗೆ ಬರ್ತಾ ಇರಲ್ಲ, ಡಿಲೇ ಆಗ್ತಾ ಇರಬಹುದು, ಅಥವಾ ಕೆಲವು ಸಲ ಪೀರಿಯಡ್ಸೇ ಬರ್ದಲೇ ಇರ್ಬೋದು. ಅದ್ರ ಜೊತೆಯಲ್ಲಿ ಎಗ್ ರಿಲೀಸ್ ಆಗುವಂತ ಒಂದು ಕ್ರಿಯೆಗೆ ನಾವು ಓವ್ಯುಲೇಷನ್ ಅಂತ ಹೇಳ್ತೀವಿ. ಇದು ಓವ್ಯುಲೇಷನ್ ಆಗದಲೇ ಇರುವಂತ ಒಂದು ಕಂಡೀಷನ್, ಆನ್ ಓವ್ಯುಲೇಷನ್ ಕಂಡೀಷನ್ ಪಾಲಿಸಿಸ್ಟಿಕ್ ಓವರಿನಲ್ಲಿ ನಾವು ನೋಡ್ತೀವಿ. ಹಾಗೇನೆ ಬರೀ ಇದು ಒಂದು ಹಾರ್ಮೋನ್ ಸಮಸ್ಯೆಯಿಂದ ಆಗುವಂತದ್ದಲ್ಲ, ಬೇರೆ ರೀತಿ ಹಾರ್ಮೋನ್ ಲೆವೆಲ್ಸ್ ಕೂಡ ಹೆಚ್ಚಾಗಿ ನಾವು ಕಾಣಬಹುದು. ಅಂದ್ರೆ ಆಂಡ್ರೋಜನ್ ಲೆವೆಲ್ಸ್ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಆಂಡ್ರೋಜನ್ ಮತ್ತೆ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಇವೆರಡು ಒಂದು ಡಿಫ್ರೆಂಟ್ ಕ್ಯಾಟಗರಿ ಆಫ್ ಹಾರ್ಮೋನ್ಸ್. ಆಂಡ್ರೋಜನ್ ಮೋಸ್ಟ್ಲಿ ಅದನ್ನ ನಾವು ಟೆಸ್ಟೋಸ್ಟಿರಾನು, ಆಂಡ್ರೋಸ್ಟಿನಿಡಯೋನು ಈ ಕ್ಯಾಟಗರಿಗೆ ನಾವು ಸೇರಿಸ್ತೀವಿ. ಈ ಆಂಡ್ರೋಜನ್ ಲೆವೆಲ್ಸ್ ನಾವು ಹೆಚ್ಚಾಗಿ ಮೇಲ್ಸ್, ಪುರುಷರಲ್ಲಿ ನಾವು ಕಾಣ್ತೀವಿ. ಬಟ್ ಆದ್ರೂ ಕೂಡ ಅದು ಒಂದು ಸ್ವಲ್ಪ ಮಟ್ಟಿಗೆ ಈವನ್ ಫಿಮೇಲ್ಸ್ ಅಲ್ಲಿ ಅಂದ್ರೆ ಮಹಿಳೆಯರಲ್ಲೂ ಕೂಡ ಅದರದ್ದು ಒಂದು ಸಣ್ಣ ಪ್ರಮಾಣ ಇರಬೇಕು. ಬಟ್ ಈ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ನಲ್ಲಿ ಈ ಆಂಡ್ರೋಜನ್ ಲೆವೆಲ್ಸ್ ಹೆಚ್ಚಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದರದೇ ಆದ ಒಂದು ಸಿಂಪ್ಟಮ್ಸ್ ನಲ್ಲಿ ಅದು ಒಂದು ಎಕ್ಸ್ಪ್ರೆಸ್ ಆಗತ್ತೆ. ಯಾವ ತರಹ ಸಿಂಪ್ಟಮ್ಸ್ ಇರಬಹುದು ಅಂದ್ರೆ ಹೇರ್ ಗ್ರೋತ್, ಅಂದ್ರೆ ಹೆಣ್ಣಲ್ಲಿ ಒಂದು ಏನಂದ್ರೆ ಕೂದಲು ಬೆಳವಣಿಗೆ ಅದೇನ್ ಹೇಳ್ತೀವಿ ಅದು ಎಲ್ಲೆಲ್ಲಿ ಬೆಳವಣಿಗೆ ಆಗ್ಬೇಕು ಅಲ್ಲಿ ಮಾತ್ರ ಬೆಳವಣಿಗೆ ಆಗ್ಬೇಕು. ಅದು ಮೇಲ್ ಪ್ಯಾಟರ್ನ್ ಹೇರ್ ಗ್ರೋತ್ ಆಗೋ ಸಾಧ್ಯತೆ ಆಗ್ಬೋದು. ಅಂದ್ರೆ ಚಿನ್ ಮೇಲೆ, ಚೀಕ್ಸ್ ಮೇಲೆ ಆಯ್ತಾ, ಮತ್ತೆ ಇದು ಏನಂತಾರೆ ಅಪ್ಪರ್ ಲಿಪ್ಸ್ ಮೇಲೆ, ಅಪ್ಪರ್ ಚೆಸ್ಟ್ ಮೇಲೆ, ಅಪ್ಪರ್ ಅಬ್ಡಮನ್ ಮೇಲೆ, ಈ ತರಹ ಬೇರೆ ಜಾಗದಲ್ಲಿ ಹೇರ್ ಗ್ರೋತ್ ಆಗತ್ತೆ. ಅದು ಹಿರ್ಸುಟಿಸಮ್ ಅಂತ ಹೇಳ್ತೀವಿ. ಅದರ ಜೊತೆಲಿ ಮೊಳವೆಗಳು, ಆಕ್ನೆ ಪ್ರಾಬ್ಲಮ್ ಬರಬಹುದು. ಹಾಗೇನೆ ಒಬೇಸಿಟಿ ಅಂದ್ರೆ ಲೈಕ್ ಟ್ರಂಕಲ್ ಒಬೇಸಿಟಿ ಅಂತ ಹೇಳ್ತೀವಿ. ಅಂದ್ರೆ ಹೊಟ್ಟೆ ಭಾಗದಲ್ಲಿ ಫ್ಯಾಟ್ ಅಕ್ಯುಮುಲೇಷನ್ ಆಗುವಂಥದ್ದು, ವೇಸ್ಟ್ ಹಿಪ್ ರೇಷಿಯೋ ಆಲ್ಟ್ರೇಷನ್ ಆಗುವಂಥದ್ದು. ಸೊ ಈ ರೀತಿಲಿ ನಾವು ಸಿಂಪ್ಟಮ್ಸ್ ನ ಕಾಣಬಹುದು. ಸೊ ಹೈಪರ್ ಆಂಡ್ರೋಜೆನಿಸಮ್ ಕೂಡ ಇರುತ್ತೆ. ಅದ್ರ ಜೊತೆ ಆನ್ ಓವ್ಯುಲೇಷನ್ ಅಂದ್ರೆ ಎಗ್ ರಿಲೀಸ್ ಆಗುವಂತ ಒಂದು ಕ್ರಿಯೆ ಏನಿರುತ್ತೆ ಅದು ಕರೆಕ್ಟ್ ಆಗಿ ಆಗ್ತಾ ಇರಲ್ಲ. ಅದ್ರ ಜೊತೆಲಿ ಪೀರಿಯಡ್ಸ್ ಕೂಡ ಇರ್ರೆಗ್ಯುಲರ್ ಇರುತ್ತೆ. ಇದರ ಜೊತೆಯಲ್ಲಿ ಅಲ್ಟ್ರಾಸೌಂಡ್ ಮಾಡಿದಾಗ ಅವಾಗ ನಾವು ಓವರೀಸ್ ನಲ್ಲಿ ಸಣ್ಣ ಸಣ್ಣ ನೀರ್ಗುಳ್ಳೆಗಳು ಕಾಣ್ತೀವಿ. ಅದಕ್ಕೂ ಒಂದು ಪ್ಯಾಟರ್ನ್ ಇರುತ್ತೆ. ಆ ನೀರ್ಗುಳ್ಳೆಗಳು ಏನಿರುತ್ತೆ ಅಂಡಾಶಯ ಒಂದು ಓವಲ್ ಶೇಪ್ ಸ್ಟ್ರಕ್ಚರ್ ಆಗಿರುತ್ತೆ. ಆ ಓವಲ್ ಶೇಪ್ ಸ್ಟ್ರಕ್ಚರ್ ಅಲ್ಲಿ ಎಲ್ಲ ಮೇಲ್ಭಾಗದ್ರಲ್ಲಿ ಮಾತ್ರ ಆ ನೀರ್ಗುಳ್ಳೆಗಳನ್ನ ಕಾಣ್ತೀವಿ. ಮಧ್ಯದ ಭಾಗದಲ್ಲಿ ಅದು ನೀರ್ಗುಳ್ಳೆಗಳು ಇರೋದಿಲ್ಲ. ಸೊ ಇದನ್ನ ನಾವು ಸ್ಟ್ರಿಂಗ್ ಆಫ್ ಪರ್ಲ್ ಅಪಿಯರೆನ್ಸ್ ಅಂತಾನು ಕೂಡ ನಾವು ಅಲ್ಟ್ರಾಸೌಂಡ್ ನಲ್ಲಿ ಕರಿತೀವಿ. ಸೊ ಈ ರೀತಿಲಿ ಸಿಂಪ್ಟಮ್ಸ್ ಇರುತ್ತೆ. ಈ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳಿದಾಗ ನಾವು ಎಷ್ಟು ಜನ ಹೆಣ್ಮಕ್ಳಲ್ಲಿ ಇದನ್ನ ನೋಡ್ಬೋದು ಅಂತ ನಾವು ವಿಚಾರ ಮಾಡಿದಾಗ ಇದು ಈಗಿನ ಜನರೇಷನ್ ಅಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ನಾವು ನೋಡ್ತಾ ಇದ್ದೀವಿ. ಆಲ್ಮೋಸ್ಟ್ ಲೈಕ್ 20%, 18 to 20% ಆಫ್ ವುಮೆನ್ ಇನ್ ದ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ನಲ್ಲಿ ಇದನ್ನ ಕಾಣಬಹುದು. ಯಾಕೆ ಈ ರೀತಿಲಿ ಅದು ಇನ್ಕ್ರೀಸ್ ಆಗ್ತಾ ಬರ್ತಾ ಇದೆ ಇನ್ಸಿಡೆನ್ಸ್ ಅಂತ ನಾವು ವಿಚಾರ ಮಾಡಿದಾಗ ಒಂದು ಬಹಳ ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ ಲೈಫ್ ಸ್ಟೈಲ್ ಪ್ರಾಕ್ಟಿಸಸ್. ಅದರಲ್ಲಿ ಏನು ಅಂತ ಹೇಳಿದ್ರೆ ಸರಿಯಾದ ಪ್ರಮಾಣದಲ್ಲಿ ಪೌಷ್ಟಿಕವಾಗಿರುವಂತ ಒಂದು ಆಹಾರನ ಸೇವಿಸದಲೇ ಇರುವಂಥದ್ದು. ಹಾಗೇನೆ ಒಂದು ಲೈಫ್ ಸ್ಟೈಲ್ ನಲ್ಲಿ ಎಕ್ಸಸೈಸಸ್ ಬಹಳ ಮುಖ್ಯ ಆಗುತ್ತೆ. ಎಕ್ಸಸೈಸಸ್ ನ ಕಡಿಮೆ ಮಾಡ್ಕೊಂಡು ಬಂದಾಗ ಮತ್ತೆ ಡಯಟ್ ನಲ್ಲಿ ಜಂಕ್ ಫುಡ್ ಜಾಸ್ತಿ ಮಾಡಿದಾಗ ಈ ಒಂದು ಕಂಡೀಷನ್ ನ ನಾವು ಹೆಚ್ಚಾಗಿ ಕಾಣ್ತೀವಿ. ಅದು ಈಗ ಅಡೋಲೆಸೆಂಟ್ ಏಜ್ ಗ್ರೂಪ್ ಇಂದ ಹಿಡಿದು
ಇದು ಒಂಥರ ಲೈಕ್ ಆನ್ ಗೋಯಿಂಗ್ ಸ್ಟೋರಿ ತರಹ ಆಗೋಗುತ್ತೆ. ಅಂದ್ರೆ ಇದು ಅಡೋಲಸೆಂಟ್ ಅಂತ ಹೇಳಿದ್ರೆ ಲೈಕ್ ಹರಿಯದ ಒಂದು ಹೆಣ್ಣು ಮಕ್ಕಳಲ್ಲಿ ಕಾಣುವಂತ ಒಂದು ಸಮಸ್ಯೆಯಿಂದ ಹಿಡಿದು ರೀಪ್ರೊಡಕ್ಟಿವ್ ಏಜ್ ಗ್ರೂಪು, ಆಮೇಲೆ ಪೆರಿಮೆನೋಪಾಸಲ್ ಏಜ್ ಗ್ರೂಪು, ಹಾಗೆ ಪೋಸ್ಟ್ ಮೆನೋಪಾಸಲ್ ಕೂಡ ನಾವು ಇದರದ ಒಂದು ಏನಂತಾರೆ ಒಂದು ಪರಿಣಾಮನ ಒಂದು ನೋಡುವಂತ ಸಾಧ್ಯತೆ ಆಗುತ್ತೆ. ಸೊ ಇದಕ್ಕೆ ಇವಾಗ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ನ ಮೆಟಬಾಲಿಕ್ ಸಿಂಡ್ರೋಮ್ ಅಂತಾನೂ ಕರೀತಾರೆ. ಅಂದ್ರೆ ಇದು ಬರೀ ಓವರೀಸಿಗೆ ಸಂಬಂಧಪಟ್ಟಿದ್ದಲ್ಲ, ಅಥವಾ ಹೆಣ್ಮಕ್ಳಲ್ಲಿ ಪೀರಿಯಡ್ಸ್ಗೆ ಸಂಬಂಧಪಟ್ಟಿದ್ದಲ್ಲ, ಅಥವಾ ಇದರಿಂದ ಬಂಜೆತನಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ. ಇದು ಒಂದು ಬೇರೆ ಎಲ್ಲಾ ಆರ್ಗನ್ಸ್ಗೂ ಕೂಡ ಅಫೆಕ್ಟ್ ಮಾಡುವಂತ ಒಂದು ಕಂಡೀಷನ್ ಆಗಿದೆ. ಅದರಲ್ಲಿ ಕಾರ್ಡಿಯೋವಾಸ್ಕ್ಯುಲರ್ ಕಂಡೀಷನ್ನು, ಕೊರೊನರಿ ಆರ್ಟರಿ ಡಿಸೀಸಸ್ ಅಂತ ಹೇಳ್ತೀವಿ. ಹಾಗೇನೆ ಅದು ಲೈಕ್ ಸ್ಟ್ರೋಕ್ಗೆ ಕೂಡ ಕಾರಣ ಆಗುವಂತ ಒಂದು ಕಂಡೀಷನ್ ಆಗಿದೆ. ಅದರ ಜೊತೆಯಲ್ಲಿ ಇಂಥ ಒಂದು ಕಂಡೀಷನ್ ಇದ್ದಾಗ ನಾವು ಅದಕ್ಕೆ ಕರೆಕ್ಟ್ ಆಗಿ ನಾವು ಇಂಟರ್ವೆನ್ಷನ್ ರೈಟ್ ಟೈಮ್ ನಲ್ಲಿ ಮಾಡ್ದಲೇ ಇದ್ದಾಗ ಕೆಲವೊಮ್ಮೆ ಇದು ಕ್ಯಾನ್ಸರ್ಗೆ ಕೂಡ ಕಾರಣ ಆಗೋ ಸಾಧ್ಯತೆ ಇರುತ್ತೆ. ಸೊ ಇದು ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಕರೆದಿರೋಂತ ಒಂದು ವಿಚಾರದಲ್ಲಿ ನಾವು ನೋಡ್ಬೇಕು ಅಂತ ಹೇಳಿದ್ರೆ, ಇದು ಯಾರಿಗಿದೆ ಅನ್ನೋದು ಒಂದು ನಾವು ಡಯಾಗ್ನೋಸಿಸ್ ಮಾಡ್ಬೇಕಾದ್ರೆ ಅವರಿಗೆ ಬಹಳ ಮುಖ್ಯವಾದ ವಿಷಯ ನಾವೇನ್ ತಿಳಿಸ್ಬೇಕು ಅಂತ ಹೇಳಿದ್ರೆ, ಈ ಕಂಡೀಷನ್ನು ಬರೀ ನಿಮ್ಮ ಒಂದು ಆಚಾರದಲ್ಲಿ ಅಥವಾ ಒಂದು ಜೆನೆಟಿಕ್ ಇಂದ ಮಾತ್ರ ಬಂದಿರುವಂತ ಸಾಧ್ಯತೆ ಇಲ್ಲ. ಇದರಲ್ಲಿ ನಿಮ್ಮ ಲೈಫ್ ಸ್ಟೈಲ್ ಪ್ರಾಕ್ಟೀಸಸ್ ಕೂಡ ಬಹಳ ಮುಖ್ಯ ಆಗುತ್ತೆ. ಸೊ ಅಂತ ಸಮಯದಲ್ಲಿ ನಾವು ಲೈಫ್ ಸ್ಟೈಲ್ ಪ್ರಾಕ್ಟೀಸಸ್ಗೆ ಗಮನ ಕೊಟ್ಟಾಗ ಈ ಕಂಡೀಷನ್ ಇಂದ ಆಗುವಂತ ಬೇರೆ ಬೇರೆ ಸಮಸ್ಯೆಗಳು, ಅಂದ್ರೆ ಡಯಾಬಿಟೀಸ್ ಆಗಿರ್ಬೋದು, ಹಾರ್ಟ್ ಡಿಸೀಸ್ ಆಗಿರ್ಬೋದು, ಕೊರೊನರಿ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಸ್ಟ್ರೋಕ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಕ್ಯಾನ್ಸರ್ ಪ್ರಾಬ್ಲಮ್ಸ್ ಇರ್ಬೋದು, ಇವನ್ನೆಲ್ಲ ನಾವು ಕಡಿಮೆ ಮಾಡುವಂತ ಸಾಧ್ಯತೆ ಆಗುತ್ತೆ. ಸೊ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಪೇಷಂಟ್ ಯಾವಾಗ ಬಂದ್ರು ಕೂಡ ನಾವು ಇದೊಂದು 100% ನಾವು ಗಮನದಲ್ಲಿ ಇಟ್ಕೊಂಡು ಅವರಿಗೆ ಎಜುಕೇಶನ್ ಮಾಡುವಂತದ್ ಒಂದು ಕಾರ್ಯವನ್ನ ನಾವು ತೆಗೆದುಕೊಳ್ಬೇಕಾಗತ್ತೆ. ಮತ್ತೆ ಇವಾಗ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮು ಯಾವ್ಯಾವ ರೀತಿ ಸಿಂಪ್ಟಮ್ಸ್ ನಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಅಂತ ಕೇಳಿದಾಗ, ಒಂದು ಪೀರಿಯಡ್ಸ್ ಇರೆಗ್ಯುಲರು, ಅಥವಾ ವೆಯ್ಟ್ ಗೇನು, ಸಡನ್ ಆಗಿ ತೂಕ ಜಾಸ್ತಿ ಆಗಿದೆ ಅಂತ ಹೇಳಿ ಬರ್ತಾರೆ. ಕೆಲವರು ಲೈಕ್ ಫಾರ್ ಆಲ್ ದ ಅದರ್ ಸಿಂಪ್ಟಮ್ಸ್ ಲೈಕ್ ಹೇರ್ ಗ್ರೋತ್ ಸಿಂಪ್ಟಮ್ಸ್ಗೆ ಚೀಕು ಮತ್ತೆ ಚಿನ್ ಹೇರ್ ಗ್ರೋತ್, ಅಪರ್ ಲಿಪ್ ಹೇರ್ ಗ್ರೋತ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಬರ್ತಾರೆ. ಕೆಲವರು ಆಕ್ನೆ ಪ್ರಾಬ್ಲಮ್ ಇಂದ ಬರ್ತಾರೆ. ಅಫ್ಕೋರ್ಸ್ ಇವೆಲ್ಲದಕ್ಕಿಂತ ಲೈಕ್ ಇವನ್ ಇನ್ಫರ್ಟಿಲಿಟಿ ಅಂತಾನು ಕೂಡ ತುಂಬಾ ಜನ ಇದು ಸಮಸ್ಯೆಗೆ ಒಳಗಾಗ್ತಾರೆ. ಸೊ ಆಯಾ ಟೈಮ್ ನಲ್ಲಿ ಯಾವ್ಯಾವ ಸಮಸ್ಯೆಗೆ ಅವರು ಸಿಂಪ್ಟಮ್ಸ್ ಪ್ರೆಸೆಂಟ್ ಮಾಡ್ತಾರೋ ಆ ಸಿಂಪ್ಟಮ್ಸ್ಗೆ ತಕ್ಕಂತೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಬರ್ತೀವಿ. PCOS ಪ್ರಾಬ್ಲಮ್ ಬಂದಾಗ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗುತ್ತೆ ಅಂತ ಹೇಳಿದೆ. ಹಾಗೇನೆ ಅಂಡಾಶಯದಿಂದ ಎಗ್ ರಿಲೀಸ್ ಆಗುವಂತ ಒಂದು ಕ್ರಿಯೆ ಏನಿರುತ್ತೆ ಅದರಲ್ಲಿ ಅಡಚಣೆ ಆಗಿರುತ್ತೆ ಅಂತ ಹೇಳಿದ್ದೆ. ಸೊ ಇವೆರಡನ್ನ ನಾವು ಕರೆಕ್ಷನ್ ಮಾಡ್ಕೊಂಡ್ರೆ ಖಂಡಿತ ಪ್ರೆಗ್ನೆನ್ಸಿ ಆಗುತ್ತೆ. ಬಿಕಾಸ್ ನಾರ್ಮಲ್ ನ್ಯಾಚುರಲ್ ಪ್ರೋಸೆಸ್ ನಲ್ಲಿ ಏನಾಗುತ್ತೆ, ಅಂಡಾಶಯದಿಂದ ಪ್ರತಿ ತಿಂಗಳು ಒಂದು ಮೊಟ್ಟೆ ಡಾಮಿನೆಂಟ್ ಫಾಲಿಕಲ್ ತರಹ ಬೆಳವಣಿಗೆ ಆಗುತ್ತೆ. ಅಂದ್ರೆ ಒಂದು ಮೊಟ್ಟೆ ಅಮಾಂಗ್ಸ್ಟ್ ಸಮ್ ಪೂಲ್ ಆಫ್ ಸ್ಮಾಲ್ ಫಾಲಿಕಲ್ಸ್, ಒನ್ ಫಾಲಿಕಲ್ ಡಾಮಿನೆಂಟ್ ಫಾಲಿಕಲ್ ಆಗುತ್ತೆ. ಆ ಡಾಮಿನೆಂಟ್ ಫಾಲಿಕಲ್ ಇಂದ ಒಂದು ಎಗ್ ರಿಲೀಸ್ ಆಗುತ್ತೆ. ಸೊ ಈ ಓವ್ಯುಲೇಷನ್ ಇಂದ ಪ್ರೆಗ್ನೆನ್ಸಿ ಚಾನ್ಸಸ್ ಇನ್ಕ್ರೀಸ್ ಆಗುತ್ತೆ. ಸೊ ಈ ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ಅಲ್ಲಿ ಇದ್ದಾಗ ಈ ಓವ್ಯುಲೇಷನ್ ಕ್ರಿಯೆ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಪ್ರೆಗ್ನೆನ್ಸಿ ಚಾನ್ಸಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಅಂತವರಿಗೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಓವ್ಯುಲೇಷನ್ ಇಂಪ್ರೂವ್ ಮಾಡೋದಕ್ಕೆ ಕೆಲವು ಮೆಡಿಕೇಶನ್ಸ್ ಇದೆ, ಅದನ್ನ ಕೊಡ್ತೀವಿ. ಕೆಲವು ಸಲ ಇಂಜೆಕ್ಷನ್ಸ್ ಕೊಡ್ತೀವಿ. ಕೆಲವು ಸಲ ಕೆಲವು ಪೇಷಂಟ್ಸ್ಗೆ ರೆಸಿಸ್ಟೆಂಟ್ PCO ಅಂತ ಹೇಳ್ತೀವಿ. ಅಂದ್ರೆ ಅವ್ರಿಗೆ ಯಾವುದೇ ತರಹ ಟ್ರೀಟ್ಮೆಂಟ್ ಕೊಟ್ಟರು ಅವ್ರಿಗೆ ರೆಸ್ಪಾನ್ಸ್ ಬರ್ತಾ ಇರಲ್ಲ. ಅಂತವ್ರಿಗೆ ಲ್ಯಾಪ್ರೋಸ್ಕೋಪಿ ಮುಖಾಂತರ ಕೆಲವು ಸಿಸ್ಟ್ ಏನಾರಿದ್ರೆ ಅದನ್ನೆಲ್ಲ ನಾವು ಕಡಿಮೆ ಮಾಡಿಕೊಂಡು ಅದನ್ನ ನಾವು ಏನ್ ಹೇಳ್ತೀವಿ ಆಸ್ಪಿರೇಟ್ ಮಾಡ್ಬಿಡ್ತೀವಿ ಆ ಫ್ಲೂಯಿಡ್ ನ ಎಲ್ಲಾನು. ಮತ್ತೆ ಒಂದ್ ಸ್ಮಾಲ್ ಪಂಕ್ಚರ್ ಮಾಡ್ತೀವಿ. ಸೊ ಈ ರೀತಿಲಿ ಕಾಟ್ರಿ ಯೂಸ್ ಮಾಡ್ಕೊಂಡು ಪಂಕ್ಚರ್ ಮಾಡಿದಾಗ ಮೇಲ್ ಹಾರ್ಮೋನ್ ಲೆವೆಲ್ಸ್ ಏನಿರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ. ಮತ್ತೆ ಅದ್ರ ಜೊತೆ FSH LH ಹಾರ್ಮೋನ್ಸ್ ಅಂತ ನಾವೇನ್ ಹೇಳ್ತೀವಿ ಅದು ಪಿಟ್ಯೂಟರಿಯಿಂದ ಬರುವಂತ ಹಾರ್ಮೋನ್ಸ್. ಸೊ ಈ ಹಾರ್ಮೋನ್ ಲೆವೆಲ್ಸ್ ಅಲ್ಲಿ ಏನ್ ಏರುಪೇರ್ ಆಗಿರುತ್ತೆ PCO ನಲ್ಲಿ ಅದು ಕರೆಕ್ಷನ್ ಆಗ್ಬಿಡುತ್ತೆ. ಸೊ ಅಂತ ಪೇಷಂಟ್ಸಿಗೆ ಅವ್ರಿಗೆ ಓವ್ಯುಲೇಷನ್ ಸಹಜವಾಗಿ ಆಗುವಂತ ಸಾಧ್ಯತೆ ಇರುತ್ತೆ. ಪ್ರೆಗ್ನೆನ್ಸಿ ಚಾನ್ಸಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಬಂತು ಅಂತ ಹೇಳಿದ ಕೂಡಲೇ
ಕಂಪ್ಲೀಟ್ ಆಗಿ ಪ್ರೆಗ್ನೆನ್ಸಿ ಆಗಲ್ಲ ಅಂತ ಏನಿಲ್ಲ. ನಾವ್ ಎಷ್ಟೋ ಜನ ಕೇಸಸ್ ನಾವು ನೋಡಿದೀವಿ. ಯಾವಾಗ PCO ಪ್ರಾಬ್ಲಮ್ ಇರುತ್ತೋ ಅಂತವ್ರಿಗೆ ನಾವು ಲೈಫ್ ಸ್ಟೈಲ್ ಮೆಷರ್ಸ್ ಎಲ್ಲ ಹೇಳ್ಕೊಟ್ಟಾಗ ತಾನಾಗ್ ತಾನೇ ಪ್ರೆಗ್ನೆನ್ಸೀಸ್ ಆಗಿದ್ದಾರೆ. ಅಥವಾ ಕೆಲವು ಸಲ ರೆಸಿಸ್ಟೆಂಟ್ PCO ಇದ್ದವ್ರಿಗೆ ಬರೀ ಲ್ಯಾಪ್ರೋಸ್ಕೋಪಿ ಮಾಡಿದಾದ್ಮೇಲೆ ನ್ಯಾಚುರಲ್ ಪ್ರೆಗ್ನೆನ್ಸಿ ಚಾನ್ಸಸ್ ಇನ್ಕ್ರೀಸ್ ಆಗಿದೆ. ಸೊ ಹಾಗಾಗಿ ಪ್ರೆಗ್ನೆನ್ಸಿ ಚಾನ್ಸಸ್ ಇರುತ್ತೆ, ಬಟ್ ಅದಕ್ಕೆ ತಕ್ಕಂತೆ ಒಂದು ಕ್ರಮ ತೆಗೆದುಕೊಳ್ಬೇಕಾಗತ್ತೆ. ಹಾಗೆ ಒಂದು ಮುಖ್ಯವಾದ ವಿಚಾರ ಏನು ಅಂತ ಹೇಳಿದ್ರೆ, ಈ PCO ಪೇಷಂಟ್ಸ್ ಅಲ್ಲಿ ಪ್ರೆಗ್ನೆನ್ಸಿ ಬಂದಾಗ ಅವರಿಗೆ ನಾವು ಬೇರೆ ರೀತಿಯಾದ ಒಂದು ಏನಂತಾರೆ ಮಾನಿಟರಿಂಗ್ ಮಾಡ್ಕೋಬೇಕಾಗತ್ತೆ. ಒನ್ ಇಂಪಾರ್ಟೆಂಟ್ ಮಾನಿಟರಿಂಗ್ ಅಂತ ಹೇಳಿದ್ರೆ ಅವ್ರದ್ದು ಶುಗರ್ ಲೆವೆಲ್ಸ್ ನಾವು ಮಾನಿಟರ್ ಮಾಡ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಆ ಶುಗರ್ ಲೆವೆಲ್ಸ್ ಡಯಾಬಿಟೀಸ್ಗೆ ಜಾಸ್ತಿ ಚಾನ್ಸಸ್ ಇರುತ್ತೆ. ಸೊ ಅಂತವರಿಗೆ ನಾವು ಶುಗರ್ ಲೆವೆಲ್ಸ್ ಮಾನಿಟರ್ ಮಾಡ್ತೀವಿ. ಹಾಗೇನೆ ಇಂಥ ಪೇಷಂಟ್ಸ್ ಅಲ್ಲಿ ಬೇಬಿ ವೆಯ್ಟ್ ಹೆಚ್ಚಾಗಿರುವಂತ ಸಾಧ್ಯತೆ ಇರುತ್ತೆ, ಮ್ಯಾಕ್ರೋಸೋಮಿಯಾ ಅಂತ ಹೇಳ್ತೀವಿ. ಅದನ್ನು ಕೂಡ ನಾವು ಮಾನಿಟರ್ ಮಾಡ್ಕೊಂತ ಬರ್ತೀವಿ. ಮತ್ತೆ ಅದ್ರ ಜೊತೆಲಿ ಇನ್ನೂ ಒಂದು ರಿಸ್ಕ್ ಅಂತ ಹೇಳಿದ್ರೆ, ಅದು ಡೆಲಿವರಿ ಟೈಮ್ ನಲ್ಲಿ ಕೆಲವೊಮ್ಮೆ ಆಪರೇಟಿವ್ ಚಾನ್ಸಸ್ ಜಾಸ್ತಿ ಆಗುತ್ತೆ. ಅಂತ ಹೇಳಿದ್ರೆ ಇಲ್ಲ ಡೆಲಿವರಿ ಟೈಮ್ ನಲ್ಲಿ ಅದು ನಾರ್ಮಲ್ ಸಹಜವಾದ ಹೆರಿಗೆ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಇಲ್ಲ ಇನ್ಸ್ಟ್ರೂಮೆಂಟಲ್ ಡೆಲಿವರಿ ಆಗ್ಬೋದು, ಅಥವಾ ಸಿಸೇರಿಯನ್ ಡೆಲಿವರಿ ಆಗಬಹುದು. ಸೊ ಪ್ರೆಗ್ನೆನ್ಸಿ ಆಗತ್ತೆ, ಸ್ವಲ್ಪ ಕಷ್ಟ ಆಗಬಹುದು, ಬಟ್ ಲೈಫ್ ಸ್ಟೈಲ್ ಮೆಷರ್ಸ್ ನಾವು ಕರೆಕ್ಟ್ ಆಗಿ ತಗೊಂಡಾಗ ಅವ್ರಿಗೆ ಚಾನ್ಸಸ್ ಇನ್ಕ್ರೀಸ್ ಆಗುತ್ತೆ. ಹಾಗೆ ಕಾಂಪ್ಲಿಕೇಶನ್ಸ್ ಕೂಡ ನಾವು ರೆಡ್ಯೂಸ್ ಮಾಡ್ಕೋತಾ ಬರ್ಬೋದು. PCOS ಅಂತ ಹೇಳಿದ ಕೂಡಲೇ ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕು, ಅದು ಏನು ಅಂತ ಹೇಳಿದ್ರೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಬರುತ್ತೆ, ಮೆನ್ಸ್ಟ್ರಲ್ ಇರೆಗ್ಯುಲಾರಿಟೀಸ್ ಆಗ್ತಾ ಇರುತ್ತೆ, ಅದ್ರ ಜೊತೆಲಿ ಓವ್ಯುಲೇಷನ್ ಪ್ರಾಬ್ಲಮ್ ಕೂಡ ಇರುತ್ತೆ. ಸೊ ಅವರಿಗೆ ಅದ್ರ ಜೊತೆಲಿ ಕೆಲವೊಮ್ಮೆ ಯೂಟ್ರಸ್ ಒಳಗಡೆ ಗರ್ಭಕೋಶದ ಒಳಗಡೆ ಕೆಲವು ಸಲ ಪಾಲಿಪ್ಸ್ ಅಂತ ಹೇಳ್ತೀವಿ, ಇದ್ರ ಸಮಸ್ಯೆ ಕೂಡ ಬರಬಹುದು. ಈ 3 ಸಮಸ್ಯೆಗಳನ್ನ ನಾವು ಕರೆಕ್ಷನ್ ಮಾಡಬಹುದು. ಮೆಡಿಕಲ್ ಟ್ರೀಟ್ಮೆಂಟ್ ಇದೆ, ಕೆಲವು ಸಲ ನಾವು ಲ್ಯಾಪ್ರೋಸ್ಕೋಪಿಕ್ ಮುಖಾಂತರ ನಾವು ಸಜೆಸ್ಟ್ ಮಾಡ್ತೀವಿ, ಕೆಲವು ಸಲ ಹಿಸ್ಟ್ರೋಸ್ಕೋಪಿ ಮುಖಾಂತರ ಪಾಲಿಪ್ಸ್ ಏನಾದ್ರು ಇದ್ರೆ ಅದನ್ನ ತೆಗೆದ್ಬಿಟ್ಟು ನಾವು ಅದ್ರ ತಕ್ಕಂತೆ ನಾವು ಟ್ರೀಟ್ಮೆಂಟ್ ನ ಕೊಡ್ತೇವೆ. PCO ಪ್ರಾಬ್ಲಮ್ ಇದ್ದವ್ರಿಗೆ ಗರ್ಭಧಾರಣೆ ಆಗೋ ಸಾಧ್ಯತೆಗಳು ಖಂಡಿತ ಇದೆ. ಆದ್ರೆ ಅದರದ್ದು ಚಾನ್ಸಸ್ ನಾವು ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಲೈಫ್ ಸ್ಟೈಲ್ ಪ್ರಾಕ್ಟೀಸಸ್ ಬಹಳನೇ ಮುಖ್ಯ ಆಗುತ್ತೆ. ಇದು ಪ್ರತಿಯೊಂದು ವಿಸಿಟ್ ನಲ್ಲೂ ನಾವು ಇದನ್ನ ತುಂಬಾ ಸ್ಟ್ರೆಸ್ ಮಾಡ್ತೀವಿ. ಲೈಫ್ ಸ್ಟೈಲ್ ಪ್ರಾಕ್ಟೀಸಸ್ ಅಂತ ಹೇಳಿದ್ರೆ ಏನು? ಡಯಟ್, ಎಕ್ಸಸೈಸಸ್, ವೇಟ್ ರಿಡಕ್ಷನ್. ಅಂದ್ರೆ ಅವ್ರು ತಿನ್ನೋ ಅಂತ ಒಂದು ಆಹಾರದಲ್ಲಿ ಏನಿರುತ್ತೆ ಅದನ್ನ ಕರೆಕ್ಟ್ ಆಗಿ ಅವರು ಕರೆಕ್ಟ್ ಪ್ರಮಾಣದಲ್ಲಿ ತಿನ್ಬೇಕಾಗತ್ತೆ. ಹೆಚ್ಚಿನ ಪ್ರೋಟೀನ್ ಅಂಶ ಇಟ್ಕೊಂಡು ಅವರು ಡಯಟ್ ನ ಪ್ಲಾನ್ ಮಾಡ್ಬೇಕಾಗತ್ತೆ. ಅದ್ರ ಜೊತೆಲಿ ಎಕ್ಸಸೈಸಸ್ ಖಂಡಿತ ಏರೋಬಿಕ್ ಎಕ್ಸಸೈಸಸ್ ಅಂತ ಹೇಳ್ತೀವಿ, ಅದನ್ನ ಮಾಡ್ಬೇಕಾಗತ್ತೆ. ಹಾಗೇನೆ ಅಂದ್ರೆ ತುಂಬಾ ವಾಕಿಂಗ್ ಮಾಡೋದು, ಆಮೇಲೆ ಯೋಗ ಮಾಡೋದು, ಆಮೇಲೆ ಸ್ಟ್ರೆಚಿಂಗ್ ಎಕ್ಸಸೈಸಸ್ ಮಾಡೋದು, ಈ ತರಹ ಎಲ್ಲಾನು ಎನಿಥಿಂಗ್ ವಿಚ್ ವಿಲ್ ಹೆಲ್ಪ್ ಇನ್ ವೇಟ್ ಲಾಸ್, ವಿಚ್ ವಿಲ್ ಹೆಲ್ಪ್ ಇನ್ ರಿಡ್ಯೂಸಿಂಗ್ ದ ಫ್ಯಾಟ್ ಕಂಟೆಂಟ್, ಅದನ್ನ ಅವರು ಪ್ರಯತ್ನ ಮಾಡ್ಬೇಕಾಗತ್ತೆ. ಸೊ ಇದ್ರ ಜೊತೆಲಿ ವೇಟ್ ರಿಡಕ್ಷನ್ಗೆ ಕೂಡ ಪ್ಲಾನ್ ಮಾಡ್ಬೇಕಾಗತ್ತೆ. ಮತ್ತೆ ಇವಾಗ ಎಷ್ಟೋ ಜನ ಕೇಳಬಹುದು, ಈ ವೇಟ್ ರಿಡಕ್ಷನ್ಗೆ ಮಾತ್ರೆಗಳು ಬಂದಿದೆ, ಮೆಡಿಸಿನ್ಸ್ ಬಂದಿದೆ, ಅದನ್ನ ಯೂಸ್ ಮಾಡಬಹುದಾ ಅಂತ ಅನ್ಬಿಟ್ಟು. ಸೊ ಕೆಲವರಿಗೆ ಡಾಕ್ಟರ್ಸೇ ಪ್ರಿಸ್ಕ್ರೈಬ್ ಮಾಡ್ತಾರೆ, ಅಂತವ್ರು ಮಾತ್ರ ಆ ತರಹ ಮೆಡಿಸಿನ್ಸ್ ನ ಯೂಸ್ ಮಾಡ್ಬೇಕಾಗತ್ತೆ. ಅದರ್ವೈಸ್ ಮೋಸ್ಟ್ ಆಫ್ ದ ಟೈಮ್ಸ್ ಇಟ್ ವಿಲ್ ಬಿ ಡಯಟ್ ಅಂಡ್ ಎಕ್ಸಸೈಸಸ್ ವಿಚ್ ಕ್ಯಾನ್ ಹೆಲ್ಪ್ ಟು ಮಾಡಿಫೈ ದ ರಿಸ್ಕ್ ಅಸೋಸಿಯೇಟೆಡ್ ವಿತ್ PCO. PCO ಪ್ರಾಬ್ಲಮ್ಸ್ಗೆ ಇರೋಂತ ಒಂದು ಏನು ಮೆಕ್ಯಾನಿಸಮ್ ಇದೆ, ಆ ಮೆಕ್ಯಾನಿಸಮ್ ನಾವು ತಡೆಗಟ್ಟೋದಕ್ಕೆ ಆಹಾರ ಮತ್ತೆ ಎಕ್ಸಸೈಸಸ್ ಬಹಳ ಮುಖ್ಯ ಆಗುತ್ತೆ. PCO ಅಂತ ಹೇಳಿದ್ರೆ ಇದು ಒಂದು ಹೆಣ್ಣಿಗೆ ಮಾತ್ರ ಸಂಬಂಧಪಟ್ಟಿರೋಂತ ಒಂದು ತೊಂದರೆ. ಸೊ ಅದು ಹೆಣ್ಣಿಗೆ ಒಂದು ತಾಯಿಗೆ PCO ಪ್ರಾಬ್ಲಮ್ ಇದೆ ಅಂತ ಹೇಳಿದಾಗ ಪ್ರೆಗ್ನೆನ್ಸಿನಲ್ಲಿ ಕೆಲವು ಸಲ ಪ್ರಾಬ್ಲಮ್ಸ್ ಬರೋ ಸಾಧ್ಯತೆ ಇರುತ್ತೆ. ಎಸ್ಪೆಷಲಿ ಒಬೆಸಿಟಿ ಇದ್ದವರು ಪ್ರೆಗ್ನೆಂಟ್ ಆದ್ರೆ, ಅಥವಾ ಪಾಲಿಸಿಸ್ಟಿಕ್ ಓವರಿನಲ್ಲಿ ಪ್ರಾಬ್ಲಮ್ ತುಂಬಾಗೊಂಡು ಆಮೇಲಿಂದ ಅವರು ಪ್ರೆಗ್ನೆಂಟ್ ಆದ್ರೆ ಪ್ರೆಗ್ನೆನ್ಸಿನಲ್ಲಿ ಒಂದ್ ಸ್ವಲ್ಪ ಏರುಪೇರು ಆಗೋ ಸಾಧ್ಯತೆ ಇರುತ್ತೆ. ಅದರಲ್ಲಿ ಒಂದ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಪ್ಲಾಸೆಂಟಾ ಡೆವಲಪ್ಮೆಂಟ್ ಅಲ್ಲಿ ಪ್ರಾಬ್ಲಮ್ಸ್ ಕಾಣುವಂಥದ್ದು, ಪ್ಲಾಸೆಂಟೇಷನ್ ಅಬ್ನಾರ್ಮ್ಯಾಲಿಟೀಸ್ ಅಂತ ಹೇಳ್ತೀವಿ. ಸೊ ಅದ್ರಿಂದ ಆಗುವಂತ ಸಮಸ್ಯೆಗಳು ಏನಂತ ಹೇಳಿದ್ರೆ
ಪ್ರಿ ಎಕ್ಲಾಂಪ್ಸಿಯಾ ಅಂದ್ರೆ BP ಬರೋ ಸಾಧ್ಯತೆ, ಗ್ರೋತ್ ರಿಸ್ಟ್ರಿಕ್ಷನ್, ಪಾಪು ವೇಟ್ ಕಡಿಮೆ ಇರಬಹುದು, ಅಥವಾ ಕೆಲವು ಸಲ ಡಯಾಬಿಟೀಸ್ ಇಂದ ಅದರದೇ ಆದ ಒಂದು ಸಮಸ್ಯೆಗಳು ಬರಬಹುದು. ಬಟ್ ಇವೆಲ್ಲ ಇದ್ರೂ ಕೂಡ ಅದೊಂಥರ ಜೆನೆಟಿಕ್ ಟ್ರಾನ್ಸ್ಮಿಷನ್ ತರಹ ಆಗುವಂತ ಸಾಧ್ಯತೆಗಳು ಬಹಳನೇ ಕಡಿಮೆ. ಅಂದ್ರೆ ತಾಯಿ PCO ಇದೆ, ಮಗಳಿಗೂ PCO ಬರಬೇಕು, ಆ ತರಹ ಸಾಧ್ಯತೆಗಳು ಕಡಿಮೆ. ಬಟ್ ಆದ್ರೂ ಕೂಡ ಅದು ಜೀನ್ ಮೇಕಪ್ ನಲ್ಲಿ ಕೂಡ ಏನಾದ್ರೂ ಒಂದು ವ್ಯತ್ಯಾಸ ಕಾಣಿಸುವಂತ ಸಾಧ್ಯತೆಗಳು ಇರಬಹುದು ಮಕ್ಕಳಿಗೆ. ಬಟ್ ಆದ್ರೆ ಆ ತರಹ ಸಾಧ್ಯತೆಗಳು ಕಡಿಮೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇದು ಒಂಥರ ಲೈಕ್ ಎನ್ವಿರಾನ್ಮೆಂಟ್ ಗೆ ಸಂಬಂಧಪಟ್ಟಿದ್ದು, ಮೆಟಬಾಲಿಸಮ್ಗೆ ಸಂಬಂಧಪಟ್ಟಿರುವಂತ ಒಂದು ಸಮಸ್ಯೆ ಆಗಿರೋದ್ರಿಂದ ಇದನ್ನ ನಾವು ಕಂಟ್ರೋಲ್ ಮಾಡೋದಕ್ಕೆ ಬೇರೆ ರೀತಿಯಾದ ಒಂದು ಟ್ರೀಟ್ಮೆಂಟ್ ಪ್ರೋಸೆಸ್ಸೇ ಇದೆ ಅಂತಾನೆ ಹೇಳ್ಬಹುದು. ಲ್ಯಾಕ್ಟೇಷನ್, ಬ್ರೆಸ್ಟ್ ಫೀಡಿಂಗ್ ಅಂತ ನಾವೇನ್ ಹೇಳ್ತೀವಿ ಅದು ಬಹಳ ಮುಖ್ಯ. ಯಾವುದೇ ಕಾರಣಕ್ಕೂ ಆ ಮಗುವಿಗೆ ತಾಯಿ ಹಾಲು ಸಿಗ್ದಲಿರೋಂಥ ಒಂದು ಸಾಧ್ಯತೆ ಆಗಬಾರದು. ಇದೇ ಒಂದು ತುಂಬಾ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಬ್ರೆಸ್ಟ್ ಫೀಡಿಂಗ್ ನಲ್ಲಿ. ಸೊ ಅದು ಒಂದು ಬೇಬಿದು ರೈಟ್ ಅಂತ ಹೇಳ್ಬೋದು. ತೆಗೆದುಕೊಳ್ಳೋದು ಏನಿರುತ್ತೆ ಅದು ಮಗುವಿನ ಹಕ್ಕು. ಸೊ ಆ ರೀತಿಲಿ ನಾವು ಯೋಚನೆ ಮಾಡ್ಬೇಕು ಅಂದ್ರೆ ಯಾವುದೇ ಕಂಡೀಷನ್ಗೂ ನಾವು ಬ್ರೆಸ್ಟ್ ಫೀಡಿಂಗ್ ಕಾಂಟ್ರಾ ಇಂಡಿಕೇಟೆಡ್ ಅಂತ ಹೇಳೋದಿಲ್ಲ. ಇನ್ಕ್ಲೂಡಿಂಗ್ HIV ಕಂಡೀಷನ್ ಇರೋರ್ಗೂ ಕೂಡ ಬ್ರೆಸ್ಟ್ ಫೀಡಿಂಗ್ ಮಾಡಿ ಅಂತಾನೆ ನಾವು ಹೇಳ್ತೀವಿ. ಬಟ್ ಕೇರ್ ತಗೊಳ್ಳೋಂಥದ್ದು ಏನಿರುತ್ತೆ ಅದನ್ನೆಲ್ಲ ಖಂಡಿತ ಕೇರ್ ತಗೋಬೇಕು. ಪಾಲಿಸಿಸ್ಟಿಕ್ ಓವರಿ ಇರುವಂತ ಒಂದು ಹೆಣ್ಣಿಗೆ ಆಕ್ಚುಲಿ ಬ್ರೆಸ್ಟ್ ಫೀಡಿಂಗ್ ಬಹಳ ಮುಖ್ಯ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ ಓವರಿ ಪ್ರಾಬ್ಲಮ್ ಇದ್ದಾಗ, ಹಾರ್ಮೋನ್ ಲೆವೆಲ್ಸ್ ಏರುಪೇರ್ ಆದಾಗ ಅವ್ರಿಗೆ ಕೆಲವು ಸಲ ಕ್ಯಾನ್ಸರ್ ಸಮಸ್ಯೆಗೆ ಒಂದು ರಿಸ್ಕ್ ಆಗುವಂತ ಸಾಧ್ಯತೆ ಇರುತ್ತೆ. ಅದರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಕೂಡ ಒಂದು ರಿಸ್ಕ್ ಇರುತ್ತೆ. ಸೊ ಬ್ರೆಸ್ಟ್ ಫೀಡಿಂಗ್ ಮಾಡಿದ್ರೆ ಖಂಡಿತ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ಕಡಿಮೆ ಆಗುತ್ತೆ. PCOS ನಾನು ಹೇಳ್ದಂಗೆ ಅದು ಒಂದು ಆನ್ ಗೋಯಿಂಗ್ ಸ್ಟೋರಿ. ಅದು ಅಡೋಲೆಸೆಂಟ್ ಏಜ್ ಗ್ರೂಪ್ ಅಂದ್ರೆ ದೊಡ್ಡವರಾದಾಗ ಮೆನಾರ್ಕಿ ಆದ್ಮೇಲೆ ಆಗಿರುವಂತ ಏಜ್ ಗ್ರೂಪ್ ಇಂದ ಹಿಡಿದು ನೆಕ್ಸ್ಟ್ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್, ಪೆರಿಮೆನೋಪಾಸಲ್ ಏಜ್ ಗ್ರೂಪ್, ಮೆನೋಪಾಸಲ್ ಏಜ್ ಗ್ರೂಪ್, ಪೋಸ್ಟ್ ಮೆನೋಪಾಸಲ್ ಏಜ್ ಗ್ರೂಪ್ ನಲ್ಲೂ ಕೂಡ ಇದರದ್ದು ಒಂದು ಕಂಡೀಷನ್ದು ಒಂದು ಎಫೆಕ್ಟ್ ಕಾಣುವಂತ ಸಾಧ್ಯತೆ ಇರುತ್ತೆ. ಇದನ್ನ ನಾವು ಮೆಟಬಾಲಿಕ್ ಸಿಂಡ್ರೋಮ್ ಅಂತ ನಾವು ಹೇಳ್ತೀವಿ. ಸೊ ಗರ್ಭಧಾರಣೆ ಆದ ಕೂಡ್ಲೆ ಕಡಿಮೆ ಆಗುತ್ತೆ ಅಂತ ಹೇಳ್ಕೊಳ್ಳೋಂಥದ್ದು ಸ್ವಲ್ಪ ಸಾಧ್ಯತೆ ಕಡಿಮೆ. ಬಟ್ ಆದ್ರೆ ಲೈಫ್ ಸ್ಟೈಲ್ ಪ್ರಾಕ್ಟೀಸಸ್ ಇಂದ ಸ್ವಲ್ಪ ರಿವರ್ಸಲ್ ಮಾಡುವಂತ ಸಾಧ್ಯತೆ ಇರುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ನಾವೇನ್ ಹೇಳ್ತೀವಿ, PCO ನಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗತ್ತೆ, ಅದರಿಂದ ಡಯಾಬಿಟೀಸ್ ಬರುವಂತ ಸಾಧ್ಯತೆ ಇರುತ್ತೆ. ಈ ಕಂಡೀಷನ್ ಸ್ವಲ್ಪ ಮಟ್ಟಿಗಾದ್ರೂ ಒಂದು ಗುಣ ಆಗತ್ತೆ ಇಫ್ ಇನ್ ಕೇಸ್ ಲೈಫ್ ಸ್ಟೈಲ್ ಪ್ರಾಕ್ಟೀಸಸ್ ನ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಿ, ಡಯಟ್, ಎಕ್ಸಸೈಸಸ್, ವೇಟ್ ಲಾಸ್ ಇದನ್ನೆಲ್ಲ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಿದ್ರೆ ಇದನ್ನೆಲ್ಲ ಸ್ವಲ್ಪ ರಿವರ್ಸಲ್ ಮಾಡ್ಕೋತಾ ಬರಬಹುದು.